ನಮಸ್ಕಾರ ಗುರು. ನಾವು ಯಾವ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ನಿಮ್ಮೆಲ್ರಿಗೂ ಗೊತ್ತು. ಹೊಸಬ್ರೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ನಾವು ಯಾವ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಿರಲ್ಲ. ಅವ್ರಿಗೋಸ್ಕರ ಹೇಳ್ತೀನಿ ಕೇಳಿ. ನಾವು ಮೇಲ್ಕೋಟೆ ಪುಳಿಯೋಗರೆ ಮಿಕ್ಸ್ ಮತ್ತೆ ಗೊಜ್ಜನ್ನ ರೆಡಿ ಮಾಡಿ ಬೆಂಗಳೂರು, ಮೈಸೂರು ಹೀಗೆ ಬೇರೆ ಬೇರೆ ಊರುಗಳಲ್ಲಿರೋ ಕಸ್ಟಮರ್ಗಳಿಗೆ ಮಾರ್ತೀವಿ. ಈ ವಿಡಿಯೋ ನೋಡ್ತಾ ಇರೋರಿಗೆ ಯಾರಿಗಾದ್ರೂ ಮೇಲ್ಕೋಟೆ ಪುಳಿಯೋಗರೆ ಮಿಕ್ಸ್ ಅಥವಾ ಗೊಜ್ಜು ಬೇಕಿದ್ರೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಬೋದು. ಯಾರೆಲ್ಲ ನಮ್ಮ ಚಾನಲ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ಸ್ಟಾಕ್ನ ರೆಡಿ ಮಾಡ್ತಾನೆ ಇರ್ತೀವಿ. ಈಗ ಹೊಸ ಸ್ಟಾಕ್ ರೆಡಿ ಆದಮೇಲೆ ಕೆಲವು ಅಂಗಡಿಗಳಿಗೆ ಮಾರ್ಕೆಟಿಂಗ್ ಮಾಡೋಣ ಅಂತ ಪುಳಿಯೋಗರೆ ಸ್ಯಾಂಪಲ್ನ ತಗೊಂಡು ಹೊರಟೆ. ಒಂದೊಂದೇ ಅಂಗಡಿಗಳನ್ನ ಕೇಳಿಕೊಂಡು ಹೊರಟೆ. ಈಗ ನಾನು ಒಂದು ಹೊಸ ಪ್ರಪಂಚಕ್ಕೆ ಕಾಲಿಡ್ತಾ ಇದ್ದೆ. ಆ ಜಾಗದಲ್ಲಿ ಜನ ಯಾವ ಥರ ಇರ್ತಾರೆ, ಹೇಗೆ ನಡ್ಕೋತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾನು ಮೊದಲು ಇನ್ನೊಬ್ರು ಕೈ ಕೆಳಗೆ ತಿಂಗಳು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೆ. ಆ ಒಂದು ಪ್ರಪಂಚನೇ ಬೇರೆ, ಈ ಒಂದು ಪ್ರಪಂಚನೇ ಬೇರೆ. ಅಲ್ಲಿ ಅವ್ರು ಹೇಳಿದ ಕೆಲಸ ಮಾಡಬೇಕು, ತಿಂಗಳಾದ್ಮೇಲೆ ಸಂಬಳ ತಗೋಬೇಕು, ಇಷ್ಟೇ. ಆದರೆ ಬಿಸ್ನೆಸ್ ಅಂತ ಬಂದಾಗ ಒಂದು ಹೊಸ ಪ್ರಪಂಚ. ಬಿಸ್ನೆಸ್ ಹೇಗೆ ಮಾಡಬೇಕು, ಅದ್ರ ಜೊತೆಗೆ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಅನ್ನೋ ವಿಷಯಗಳೆಲ್ಲ ನಮಗೆ ವಸ್ತು. ಆದ್ರೂ ಧೈರ್ಯ ಮಾಡಿ ಹೆಜ್ಜೆ ಇಟ್ಟೆ. ಜನಗಳು ತಂದಲ್ದೇ ಇರೋ ವಿಷಯದ ಬಗ್ಗೆ ಯೋಚನೆನೂ ಮಾಡಲ್ಲ, ತಲೆನೂ ಕೆಡಿಸ್ಕೊಳ್ಳಲ್ಲ. ತಲೆ ಕೆಡಿಸ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಒಳ್ಳೆ ರೀತಿಲಿ ಟ್ರೀಟ್ ಮಾಡ್ಬೋದಲ್ಲ. ಮನುಷ್ಯನಿಗೆ ಮರ್ಯಾದೆ ಕೊಡಬೇಕು ಅನ್ನೋದನ್ನೇ ಮರ್ತೋಗಿದ್ದಾನೆ. ನಾವೇನೋ ಅವ್ರ ಆಸ್ತಿನ ಭಿಕ್ಷೆ ಕೇಳೋಕೆ ಹೋಗಿದ್ದೀವಿ ಅನ್ನೋ ಥರ ಮಾತಾಡ್ತಾರೆ. ಎಲ್ಲರೂ ಹಾಗಿರಲ್ಲ. ಕೆಲವರು ಚೆನ್ನಾಗಿ ಮರ್ಯಾದೆ ಕೊಟ್ಟೆ ಮಾತಾಡಿಸ್ತಾರೆ. ಆಗ ಈ ಕಾಂಕ್ರೀಟ್ ಕಾಡ್ ಮಧ್ಯದಲ್ಲಿ ಒಳ್ಳೆ ಜನಗಳು ಇದ್ದಾರೆ, ನಾವು ಅವ್ರ ಮಧ್ಯನೇ ಬದುಕ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಬೆಳಿಗ್ಗೆ 11 ಗಂಟೆಗೆ ಶುರು ಮಾಡಿ ಸಂಜೆ 4ರಿಂದ 5 ಗಂಟೆವರೆಗೂ ಸುತ್ತಾಡಿದ್ದಕ್ಕೆ 3 ಅಂಗಡಿಯವರು ಸರಿ ಸರ್ ತಂದ್ಕೊಡಿ ಅಂತ ಹೇಳಿದ್ರು. ಹೊಸ ಪ್ರಾಡಕ್ಟ್ ಆಗಿರೋದ್ರಿಂದ ಮೊದಲು 1 kg ಸ್ಯಾಂಪಲ್ನ ತಂದ್ಕೊಡಿ ಅಂತ ಹೇಳಿದ್ರು. ಸರಿ, ನಾಳೆ ಪುಳಿಯೋಗರೆ ಮಿಕ್ಸ್ನ ತಂದ್ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೆ. ಆಗಲೇ ಸಂಜೆ ಆಗಿದ್ರಿಂದ ನಮ್ಮ ಯಾನ ಮನೆ ಕಡೆ ಪಯಣ ಅಂತ ಮನೆಗೆ ಬಂದೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಗುರು.